ನಮ್ಮ ಹೆಸರು ಮುನಿಯಪ್ಪ ಅಂತ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. 2005ರಲ್ಲಿ ಪಂಚಾಯತಿ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯತಿ, ಮುಷ್ಟೂರು ಗ್ರಾಮದ ಪಂಚಾಯತಿ ಸದಸ್ಯರು. ನಾನು 2012-13ರಲ್ಲಿ ಆಕಸ್ಮಿಕವಾಗಿ ಬಿದ್ದೋಗ್ಬಿಟ್ಟು ಆಮೇಲೆ ಈ ಬೇರೆ ಕಡೆ ಎಲ್ಲ ತೋರಿಸ್ದೆ. ಜಾಲಪ್ಪ ಆಸ್ಪತ್ರೆಯಲ್ಲಿ ತೋರಿಸಿ ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದು ಮನೆಯಲ್ಲಿ ಕೂತಿದ್ದರೂ ಯಾರೂ ಸಹಾಯ ಮಾಡಲಿಲ್ಲ. ನರ್ಸು ಬಿಗಿ ಹಿಡ್ಕೊಂಡು ಓಡಾಡೋಕ್ಕಾಗಲಿಲ್ಲ. ಯಾರೂ ತಿರುಗಿ ನನ್ನ ಬಗ್ಗೆ ಯಾರೂ ಎಚ್ಚರಿಕೆ ವಹಿಸಲಿಲ್ಲ. ನಾನು ಬಡವ, ಮಾಜಿ ಮೆಂಬರ್ ಆಗಿದ್ದರೂ ನನ್ನ ಬಗ್ಗೆ ಯಾರೂ ಯೋಚನೆ ಮಾಡಲಿಲ್ಲ. ಆದರೆ ಈಗ ಪ್ರದೀಪ್ ಸಾರ್ ಅವರು ನಮ್ಮ ಮುಷ್ಟೂರು ಗ್ರಾಮದಲ್ಲಿ ಒಂದು ಕ್ಯಾಂಪ್ ಹಾಕಿ ನಮ್ಮಂಥ ಈ ಅಂಗವಿಕಲರನ್ನ ನೋಡಿ ತಿಳಿದು ನಮಗೆ ಸಹಾಯ ಮಾಡಿದ್ರು. ಅವರಿಂದ ನಮಗೆ ಇವಾಗ ಈ ಸಪ್ತಗಿರಿ ಹಾಸ್ಪಿಟ್ಲು ಅಂದ್ಬಿಟ್ಟು ಅಲ್ಲಿಗೆ ಒಂದು ಕ್ಯಾಂಪ್ ಹಾಕಿದ್ರು. ಅಲ್ಲಿ ಕರ್ಕೊಂಡೋದ್ರು. ಅಲ್ಲಿ ಎಲ್ಲ ಸೌಕರ್ಯಗಳು, ಎಲ್ಲ ವೈದ್ಯರು ಮತ್ತು ಎಲ್ಲ ಸಹಕಾರ, ಊಟ ತಿಂಡಿ ವಸತಿ ಎಲ್ಲನೂ ಸುಗಮವಾಗಿ ನಡೀತು. ಪ್ರದೀಪ್ ಸಾರ್ ಅವರ ಆಶೀರ್ವಾದದಿಂದ ನಾವು ಇವಾಗ ನಮ್ಗೆ ಯೂರಿನ್ನು, ಬ್ಲಡ್ಡು ಮತ್ತು BP, ಶುಗರು, ಲಿವರು ಎಲ್ಲನೂ ನನ್ನ ಮೈಯಲ್ಲಿರುವಂಥ ಅಂಗಾಂಗಗಳೆಲ್ಲನೂ ಚೆಕಪ್ ಮಾಡಿ ವೈದ್ಯಕೀಯ ಚಿಕಿತ್ಸೆ ನೀಡಿದ್ರು. ಯೂರಿನ್ ಇದರಲ್ಲೇ ಯಾವುದೇ ಥರ ತೊಂದರೆ ಇಲ್ಲ. ನಾನು ರಾತ್ರಿ ಇವತ್ತು ಯೂರಿನ್ ಸುಮಾರು ಅಂದರೆ ಒಂದು 3 ಸಲ 5 ಸಲ 6 ಸಲ ನಾನು ಯೂರಿನ್ ಮಾಡ್ತಾಯಿದ್ದೆ. ಅದು ಕಂಟ್ರೋಲ್ ಆಯಿತು. ಇವಾಗ ಅದನ್ನು ನನಗೆ ತೃಪ್ತಿ ಆಯಿತು. ಇವಾಗ ನಡೆಯೋಕ್ಕೂ ತೊಂದರೆ ಇಲ್ಲ, ಓಡಾಡೋಕ್ಕೆ ಸ್ವಲ್ಪ ಸುಗಮವಾಗಿದೆ. ಇವಾಗ ಏನಂದರೆ ಮಾತ್ರೆಗಳು ತಗೋಬೇಕಾದ್ರೆ ನಾನು ಬಡ ಕುಟುಂಬದಲ್ಲಿರೋವನು. ಇವಾಗ ಮಾತ್ರೆಗಳೆಲ್ಲನೂ ನಮಗೆ ಸಿಗಬೇಕಾದ್ರೆ ನಾನು ಒಂಟಿಯಾಗಿದ್ದೀನಿ. ನಮ್ಮ ಹೆಂಗಸರು ನಾನು ಇಬ್ಬರೇ ಇರೋದು. ಪ್ರದೀಪ್ ಸಾರ್ ಅವರು ನಮಗೆ ಸಹಾಯ ಮಾಡ್ತಾರೆ ಅಂದ್ಬಿಟ್ಟು ನಾನು ಒಂದು ಕಾಂಗ್ರೆಸ್ ಸದಸ್ಯರಾಗಿದ್ದೇನೆ, ಮಾಜಿ ಸದಸ್ಯನು. ಇವಾಗ ನನ್ನ ಯಾರೂ ಕೆರೆ ಮಾಡ್ತಾಯಿಲ್ಲ ಅಂತ ಶಾಸಕರು ನಮಗೆ ಸಿಗೋದಿಲ್ಲ. ಇವರು ನಮಗೆ ಇವಾಗ ದೇವರಾಗಿ ಬಂದಿದ್ದಾರೆ. ಅವರಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ, ನಮ್ಮಂಥವ್ರನ್ನ ನೋಡಿ ನಮಗೆ ಸಹಾಯ ಮಾಡಬೇಕಂತ ಅವರಲ್ಲಿ ನಾನು ಬೇಡ್ಕೊಳ್ತಾ ಇರ್ತೀನಿ. ಓಡಾಡೋಕ್ಕಾಗಲ್ಲ. ತಮ್ಮಲ್ಲಿ ಭೇಟಿ ಮಾಡಬೇಕಂತ ಯಾರನ್ನೂ ನಾವು ಲೀಡ್ರ್ಗಳಿದ್ದಾರೆ ಪಂಚಾಯತಿಯಲ್ಲಿ, ಮುಷ್ಟೂರು ಗ್ರಾಮದಲ್ಲಿದ್ದಾರೆ, ನಮ್ಮ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿದ್ದಾರೆ. ಸುಮಾರು ಈ ತಾಲೂಕು ಮಟ್ಟದಲ್ಲಿ ಇರುವಂಥ ಲೀಡ್ರ್ಗಳೆಲ್ಲನೂ ನನಗೆ ಗೊತ್ತು. ಎಲ್ಲರ ಜೊತೆಯಲ್ಲೇ ನಾನು ಓಡಾಡಿದ್ದೀನಿ. ಪಕ್ಷದ ಪರವಾಗಿನೂ ಓಡಾಡಿದ್ದೀನಿ, ಪಕ್ಷದ ಪರವಾಗಿನೂ ನಾನು ಕೆಲಸ ಮಾಡಿದ್ದೀನಿ. ಆದರೆ ನಮ್ಮನ್ನು ಇವತ್ತು ಕಣ್ತೆರೆದು ಪ್ರದೀಪ್ ಸಾರ್ ಬಿಟ್ಟರೆ ಇನ್ಯಾರನ್ನು ಕಣ್ತೆರೆದು ನೋಡಿಲ್ಲ. ಆದ್ದರಿಂದ ನಾನು ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ, ಪ್ರದೀಪ್ ಸಾರ್ ಹತ್ರ ತಾವು ಮುರುಸಿನಲ್ಲಿ ಇಟ್ಕೊಂಡು ನಮ್ಮಂಥ ಬಡವರಿಗೆ ಸಹಾಯ ಮಾಡಬೇಕಂತ ನಾನು ಪದೇ ನಾವು ಅವರಲ್ಲಿ ಬೇಡ್ಕೊಳ್ತಾ ಇರ್ತೀನಿ. ಇವಾಗ ಆರೋಗ್ಯ ಚೆನ್ನಾಗಿದೆ, ಓಡಾಡೋಕ್ಕೆ ಸ್ವಲ್ಪ ಒಂದು ಪರವಾಗಿಲ್ಲ. ನರಗಳು ಟೈಟ್ ಇತ್ತು, ನರಗಳು ಇವಾಗ ಸ್ವಲ್ಪ ಬಿಡಿಯಾಗಿ ಸ್ವಲ್ಪ ಚೆನ್ನಾಗಿ ಆಗ್ತಾಯಿದೆ. ಅವ್ರ ಸಹಾಯದಿಂದ ನಾನು ಇವಾಗ ಎದ್ದೇಳೋಕ್ಕೂ ಸ್ವಲ್ಪ ಮೂಮೆಂಟ್ ಐತೆ. ಈಗ ನೋಡಿ ಸರ್, ಈಗ ಎದ್ದೇಳ್ತೀನಿ, ವೈಬ್ರೇಷನಲ್ಲಿ ಇವಾಗ ನಿಂತ್ಕೊತೀನಿ. ಕೈ ಹಿಡ್ಕೊಂಡು ಬೇರೆಯವ್ರ ಕೈ ಹಿಡ್ಕೊಂಡು ನಡಿಬೇಕು ಅನ್ನಿಸ್ತದೆ. ನಾನು ಕೆಲಸ ಮಾಡೋಕ್ಕೆ, ಓಡಾಡೋಕ್ಕೆ ಸ್ವಲ್ಪ ಸಹಾಯ ಮಾಡಿದ್ರೆ ನಿಮಗೆ ಒಂದು ಹೃತ್ಪೂರ್ವಕವಾಗಿ ವಂದನೆಗಳು ಮಾಡ್ತಾಯಿದ್ದೀನಿ, ನಮಸ್ಕಾರ ಮಾಡ್ತಾಯಿದ್ದೀನಿ ಸರ್. ನೀವೇ ನಮಗೆ ದೇವರು. ಇಷ್ಟಂತ ಹೇಳ್ತಾಯಿದ್ದೀನಿ ಸರ್. ನನಗೇನು ಹೇಳ್ಕೊಳ್ಳೋ ಅಷ್ಟೇ ನನಗೆ ದೇವರಾಗಿ ನೀನು ಬೇಡ್ಕೊಳ್ತಾ ಇದ್ದೀನಿ ಸರ್. ಅಲ್ಲಿ ಸಪ್ತಗಿರಿ ಹಾಸ್ಪಿಟ್ಲಲ್ಲೇ ಸುಮಾರು ಅಂದರೆ ದಿನಕ್ಕೆ ಒಂದು 4 ಸಲ 3 ಸಲ ಸ್ಕ್ಯಾನಿಂಗ್ಗಳು ಮಾಡಿದ್ರು ಸರ್. ಅಲ್ಲಿ ಸ್ಕ್ಯಾನಿಂಗ್ ಮಾಡುವಾಗ ಯೂರಿನ್ನು ಸ್ಕ್ಯಾನಿಂಗು, ಫುಲ್ಲು ಬಾಡಿ ಎಲ್ಲ ಸ್ಕ್ಯಾನಿಂಗ್ ಮಾಡಿದ್ರು. ಯೂರಿನ್ದು ಸುಮಾರು ಅಂದರೆ ದಿನಕ್ಕೆ 3 ಸಲ 4 ಸಲ ಸ್ಕ್ಯಾನಿಂಗ್ ಮಾಡಿದ್ರು. 3 ದಿವಸ 4 ದಿವಸ ಮಾಡಿದ್ರು, 4 ದಿವಸನೂ ಮಾಡಿದ್ರು ಸ್ಕ್ಯಾನಿಂಗ್ ಮಾಡಿಬಿಟ್ಟು. ಆವಾಗ
ಈ ಟ್ಯಾಬ್ಲೆಟು ಎಲ್ಲನೂ ಇಂಜೆಕ್ಷನ್ನು ಟ್ಯಾಬ್ಲೆಟು ವೈದ್ಯಕೀಯ ಸಲಹೆ ಎಲ್ಲನೂ ಕೊಟ್ಟರು. ಡಾಕ್ಟ್ರೆಲ್ಲನೂ ಒಳ್ಳೆ ಸಲಹೆ ಕೊಟ್ಟು ನಮಗೆ ಒಳ್ಳೆ ಆರೋಗ್ಯ ಬಗ್ಗೆ ತಿಳುವಳಿಕೆ ಮಾಡಿಕೊಟ್ರು. ಆರೋಗ್ಯ ಪರವಾಗಿಲ್ಲ, ನಡಿಬೇಕು ಅಂದ್ಬಿಟ್ಟು ನನಗೆ ಒಂಥರ ಮನಸ್ಸಿಗೆ ಅನ್ನಿಸ್ತಾ ಇದೆ. ನೋವುಗಳು ಕಮ್ಮಿ ಆಗಿದೆ. ಒಬ್ಬರು ಸಪೋರ್ಟ ಬೇಕಾಗಿತ್ತು. ನಾನು ಮೊದಲು ಎದ್ದೇಳಬೇಕಾದ್ರೆ ಸಪೋರ್ಟ ಬೇಕಾಗಿತ್ತು. ಒಬ್ಬರನ್ನ ಹಿಡ್ಕೊಂಡು ನಡಿಬೇಕಾಗಿತ್ತು, ಇಲ್ಲಾಂದ್ರೆ ವಾಕರಲ್ಲಿ ನಡ್ಕೊಂಡು ಹೋಗಬೇಕಾಗಿತ್ತು. ವೈಬ್ರೇಷನ್ ಇತ್ತು. ಆ ವಾಕರ್ ಬಿಟ್ಟು ನಡಿಬೇಕು ಅನ್ನಿಸ್ತದೆ. ಇವಾಗ ನೋವುಗಳಿಲ್ಲ. ಅಂಗಾಲುಗಳಲ್ಲಿ ನೋವುಗಳಿರ್ತಾಯಿತ್ತು, ಇವಾಗ ನೋವುಗಳಿಲ್ಲ, ಕಮ್ಮಿ ಆಗಿದೆ. ಬೇರೆ ಕಡೆ ಎಲ್ಲ ತೋರಿಸಿದ್ದೀನಿ. ಬೇರೆ ಕಡೆ ತೋರಿಸಿದ್ರು ಇಂಥ ಸಲಹೆ ಇಂಥ ಟ್ರೀಟ್ಮೆಂಟು ನಮಗೆ ಎಲ್ಲೂ ಸಿಗಲಿಲ್ಲ. ಯಾರೂ ನಮಗೆ ಈ ಥರ ನಮ್ಗೆ ಸಹಾಯ ಮಾಡಲಿಲ್ಲ. ಬೇರೆ ಕಡೆಲ್ಲ ನೋಡಿದಾಗ ಸುಮಾರು ದುಡ್ಡುಗಳು ಖರ್ಚಾಗಿದೆ. ನಾವು ಬಡವ, ನಾವೂ ಅಲ್ಪ ಸ್ವಲ್ಪ ಏನೋ ಅವ್ರ ಹತ್ರ ಇವ್ರ ಹತ್ರ ಏನೋ ಸ್ವಲ್ಪ ಸಹಾಯಧನ ಪಡೆದುಕೊಂಡು ತೋರಿಸಿದೆ. ಆದ್ರೂ ನಮಗೆ ನಮಗೆ ಸಿಗಲಿಲ್ಲ. ಅದರ ಬಗ್ಗೆ ನಮಗೆ ಏನೂ ಸಿಗಲಿಲ್ಲ. ಈಗ ಸಾಹೇಬ್ರ ಸಹಾಯದಿಂದ ಇವಾಗ ನಮಗೆ ಸ್ವಲ್ಪ ಸಹಾಯ ಸಿಕ್ಕಿದೆ. ಆರೋಗ್ಯದ ಬಗ್ಗೆನೂ ಸ್ವಲ್ಪ ನಮಗೆ ತೃಪ್ತಿ ಆಗಿದೆ. ಇವಾಗಿಲ್ಲ ಸರ್, ಇವಾಗ ಮೊದಲು 4 ಸರ್ತಿ ಹೋಗ್ತಾಯಿತ್ತು ನೀರನ್ನು, ಇವಾಗ ಹೋಗ್ತಾ ಇಲ್ಲ. ಒನ್ ಟೈಮ್ ಆರಾಮಾಗಿ ಮಲ್ಗೋಕ್ಕೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆಗೆ ಮಲ್ಗೋಕ್ಕೆ ಆಗುತ್ತೆ. ನೋವುಗಳಂತೂ ಕಮ್ಮಿ ಆಗಿದೆ. ಸುಮಾರು ಅಂದರೆ ನಾನು 2012-13 ಬಿದ್ದೋಗಿದ್ದು. ಅಲ್ಲಿಂದ ಈಚೆಗೆ ನಮಗೆ ಇಂಥ ಸಹಾಯ ಮಾಡಿದವರು ಯಾರೂ ಇಲ್ಲ. ಈಗ ನಮ್ಮ ಪ್ರದೀಪ್ ಈಶ್ವರ್ ಅವರು MLA ಸಾಹೇಬರು ನಮಗೆ ಶಾಸಕರಾಗಿ ನಮಗೆ ಸಹಾಯ ಮಾಡಿದ್ರು. ಇಷ್ಟು ವರ್ಷಗಳೂ ನಮಗೆ ಯಾರೂ ನಮಗೆ ಸಹಾಯ ಮಾಡಲಿಲ್ಲ. ಅಂಗ್ಲಾಚ್ ಬೇಡ್ಕೊಂಡ್ರು ಹೋಗಪ್ಪಚ್ಚೆ ಅಂದ್ಬಿಟ್ಟು ನಮ್ಮನ್ನು ಪಕ್ಕಕ್ಕೆ ತಳ್ಳಿದ್ರೆ ಹೊರತು ನಮ್ಗೆ ಸಹಾಯ ಮಾಡೋಕ್ಕೆ ಯಾರೂ ಬರಲಿಲ್ಲ. ದೇವರಾಗೆ ಇವಾಗ ಅವರು ನಮಗೆ ಸಹಾಯ ಮಾಡಿದ್ರು. ನಮ್ಮ ಮುಷ್ಟೂರು ಗ್ರಾಮದಲ್ಲಿ ಕ್ಯಾಂಪ್ ಹಾಕಿದ್ರು, ಸರ್ಕಾರಿ ಶಾಲೆಯಲ್ಲಿ. ಅಲ್ಲಿ ಚಿಕಿತ್ಸೆಗಾಗಿ ನಾನು ಹೋದೆ. ಆಮೇಲೆ ಮತ್ತೆ ಸಪ್ತಗಿರಿ ಹಾಸ್ಪಿಟ್ಲಲ್ಲಿ ಬರೋಕ್ಕೆ ಹೇಳಿದ್ರು. ಅಲ್ಲಿಗೆ ಹೋಗಿಬಿಟ್ಟು ತೋರಿಸಿದ್ರೆ ಅವ್ರು ನಮಗೆ ಸಹಕಾರ ಕೊಟ್ಟರು, ಎಲ್ಲ ನಮ್ಗೆ ಟ್ರೀಟ್ಮೆಂಟ್ ಕೊಟ್ಟರು. ಅವ್ರ ಸಹಾಯದಿಂದನೇ, ಅವ್ರ ದೇವರಾಗಿ ನಮಗೆ ಆಶೀರ್ವಾದ ಕೊಟ್ಟು ಅವರಿಂದನೇ ನಮಗೆ ಸಾಹೇಬ್ರಿಂದ ನಮಗೆ ಇವತ್ತು ಸಹಾಯ ಆಯಿತು. ಅವರಿಂದನೇ ನಮಗೆ, ಅವ್ರ ದೇವರಾಗೆ ನಮಗೆ ಇವತ್ತು ಯಾರೂ ನಮ್ಮ ಬಗ್ಗೆ ಏನಪ್ಪ ನಿನ್ನ ಪರಿಸ್ಥಿತಿ ಏನು ಮಾಡ್ಕೊತೀಯ, ಏನಾಗ್ತೀಯ, ಏನು ತೋರಿಸ್ಕೊತೀಯ, ಏನಪ್ಪ ಯಾಕೆ ಈ ಥರ ಆಗಿದೆ ಅಂದ್ಬಿಟ್ಟು ಯಾರೂ ನಮಗೆ ಅಂಗ್ಲಾಚ್ ಬೇಡ್ಕೊಂಡ್ರೂ ನಮ್ಮನ್ನು ವಿಚಾರಣೆ ಮಾಡೋರಿರಲಿಲ್ಲ ಯಾರೂ. ಆದರೆ ಇವತ್ತು ದೇವರಾಗೆ ಪ್ರದೀಪ್ ಸರ್ ಅವರು ನಮ್ಮ ಮುಷ್ಟೂರು ಗ್ರಾಮದಲ್ಲಿ ಕ್ಯಾಂಪ್ ಹಾಕಿಸಿ ನಮ್ಮಂಥ ಅವ್ರನ್ನ ನಮಗೆ ಸಹಾಯ ಮಾಡಿದ್ರು. ಅವ್ರ ಬಗ್ಗೆ ನಮಗೆ ಇವಾಗ ಶಾಸಕರ ಬಗ್ಗೆ ನಮಗೆ ಕಾಳಜಿ ಏನಂದರೆ, ಅವ್ರ ದೇವರಾಗೆ ನಮಗೆ ಇವತ್ತು ಕಾದು ನಮ್ಮಂಥವ್ರನ್ನ ಎಲ್ಲಿದ್ದಾರೆ ಅಂದ್ಬಿಟ್ಟು ಹುಡುಕಿ ಅವರು ನಮ್ಮಂಥ ಅಂಗವಿಕಲರನ್ನ ಹುಡುಕಿ ಎಲ್ಲಿದ್ದಾರೆ ಅಂಥವ್ರನ್ನ ಕಾಪಾಡಬೇಕು, ಅವರಿಗೆ ತಂದೆ ತಾಯಿಗಳಿದ್ದಿದ್ದರೆ ಅವ್ರನ್ನ ಕಾಪಾಡ್ತಾಯಿದ್ರು ಅಂದ್ಬಿಟ್ಟು ಇವಾಗ ನನಗೆ ಅವರೇ ತಂದೆ ತಾಯಿ ಅಂದ್ಬಿಟ್ಟು ನನಗೆ ಒಂದು ಅಭಿಮಾನ ತೋರಿಸ್ತಾಯಿದೆ ಸರ್. ನಮಗೆ ಪ್ರೀತಿ ಅವರಿಂದ ನಮ್ಗೆ ಸಹಾಯ ಆಗಿದೆ. ನಾವು ದೇವರಂಥ ಮನುಷ್ಯರು, ಅವ್ರು ನಮ್ಮ ಮರೆಯಂತೆ ಇದೇ ಇಲ್ಲ. ಅವ್ರಿಗೆ ಮನವರಿಕೆ ಕೊಡ್ತೀನಿ. ನನಗೆ ಅವ್ರ ಬಗ್ಗೆ, ಶಾಸಕರ ಬಗ್ಗೆ ಅಷ್ಟೇ, ಕ್ಯಾಂಪ್ ಬಗ್ಗೆನೂ ಅಷ್ಟೇ, ನಮ್ಮ ಪಕ್ಷದ ಪರವಾಗಿಯೂ ಅಷ್ಟೇ. ಯಾಕಂದರೆ ನಾನೊಬ್ಬ ಮಾಜಿ ಮೆಂಬರು ಆದ್ರೂ ನನಗೆ ಈ ಥರ ಆಗಿದೆ, ಇಂಥ ನಮಗೆ ಶಾಸಕರು ಇಂಥವರು ನಮಗೆ ಕಾಳಜಿ ಇದ್ದು ನಮಗೆ ಆರೋಗ್ಯ ಬಗ್ಗೆ ವಿಚಾರಣೆ ನಡೆಸಿ ನಮಗೆ ಸಹಾಯ ಮಾಡಿದ್ದಾರೆ ಅಂದ್ಬಿಟ್ಟು ನನ್ನಂಥವ್ರು ಇನ್ನೊಬ್ಬರು ಯಾರಾದರೂ ಇದ್ರೂ ಅವ್ರಿಗೆ ಪ್ರಚಾರ ಮಾಡಿಸ್ತೀನಿ ಸರ್. ಆಂಬುಲೆನ್ಸ್ ಸರ್ವಿಸಾಗೆ ಹೇಳ್ಬೇಕಾದ್ರೆ ನಮಗೆ ಭಾರಿ ಖುಷಿ ಆಗ್ತದೆ ಸರ್. ಆ ಆಂಬುಲೆನ್ಸಲ್ಲಿ ಬರ್ತಾಯಿದ್ರೆ ತಂದೆ ತಾಯಿ ಅಮ್ಮ ಅನ್ನೋ ಒಂದು ಹೆಸರಿಗೆ ಯೋಚನೆ ಮಾಡ್ಕೊಂಡು ಬಂದಿದ್ದೀನಿ. ಆ ಯೋಚನೆ ಅಮ್ಮ ಅಂದ್ಬಿಟ್ಟು ಆ ಆಂಬುಲೆನ್ಸ್ನಲ್ಲಿ ಬರ್ತಾಯಿದ್ರೆ ನನಗೆ ಎಲ್ಲೆಲ್ಲೋ ಹೋಗ್ತಾಯಿತ್ತು ಮನಸ್ಸು. ಒಳ್ಳೆ ಹೆಸರಿಕ್ಕಿದ್ದಾರೆ, ಒಳ್ಳೆ ಹೇಳೋಕ್ಕಾಗ ನನಗೆ ಜಾಸ್ತಿ ನೋವಾಗ್ತದೆ.